ಒಂದು ಪಾಸ್ ಮಾಡಿದೆ ಸರ್, ಒಂದು ಟ್ರಾನ್ಸ್ಫರ್ ಆಗಿದೆ ಸರ್ ಬೇರೆ ಜಿಲ್ಲೆಗೆ ಸರ್, 9 ಚಾರ್ಜ್ ಶೀಟ್ ಮಾಡಿದೆ ಸರ್. ಚಾರ್ಜ್ ಶೀಟ್ ಅಲ್ಲಿ ಸರ್ ಎಷ್ಟು ಯಾವ್ದು ಏನಾಗಿದೆ ಸರ್ ನನ್ನ ಈಗ ನಾವು ಇದನ್ನ ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ತಗೊಂಡಿರೋದು ತಿಳ್ಕೊಂಡು ನೀವು ಗೌರ್ಮೆಂಟ್ ಅಥವಾ ನೀವೇ ಅಧಿಕಾರಿಗಳಾಗಿ ಒಂದು ಪಾಸ್ ಅಂತ ಹೇಳಿದ್ರಲ್ಲ 9 ಎಂಬುದು ಜೆನ್ಯೂನ್ ಅಂತ ಅರ್ಥ ಅಲ್ಲ ಸರ್? ಎಸ್ ಸರ್. ಸರ್ ರೇಪ್ ಕೇಸ್ ಜೆನ್ಯೂನ್ ಸರ್, ರೇಪ್ ಸರ್. ಸರ್ ನಾನು ಸೆಕ್ಷನ್ಸ್ ವೈಸ್ ರೇಪ್ ಯಾವುದು ಕಮ್ಮಿ ಮಾಡಿಲ್ಲ ಸರ್. ನೋಡಿ ನಾವು ಒಂದೇ ಯಾವುದೇ ಇದ್ರು ಇದಕ್ಕೆ ಅಂತಂದ್ರೆ ಏನು ಅಂತ ಕೇಳಿದ್ರೆ ನೀವು ಯಾರೇ ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಮಿಟಿ ಮುಂದೆ ಏನ್ಪಂದ್ರೆ ಇದೆಲ್ಲ ಏನ್ಪಂದ್ರೆ ರೆಕಾರ್ಡ್ ಆಗಿದೆ. ಇದು ಸುಮ್ಮನೆ ಏನ್ಪಂದ್ರೆ ಫಾಲ್ಸು ಮತ್ತೊಂದು ಅಂತ ತಿಳ್ಕೊಂಡು ನೀವು ಹೇಳಿರ್ತಕ್ಕಂಥದ್ದು ನಮ್ಮ ಕಮಿಟಿ ಈ ಹೇಳಿಕೆಯನ್ನು ಏನ್ಪಂದ್ರೆ ಸಾರಾಸಗಟವಾಗಿ ನಾವು ತಿರಸ್ಕಾರ ಮಾಡ್ತೀವಿ. ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಗೊತ್ತಿರಲಿ ಈ ರೇಪ್ ಕೇಸ್ ಆದಾಗ ನಾವೇನ್ ಮಾತಾಡ್ತೀವಿ ಜೆನ್ಯೂನ್ ರೇಪ್, ಟೆಕ್ನಿಕಲ್ ರೇಪ್ ಅಂತ ಹೇಳಿ ಬಲವಂತವಾಗಿ ಒಂದು ಹೆಣ್ಮಗಳನ್ನು ಕರ್ಕೊಂಡು ಹೋಗಿ ಸೆನ್ಸೇಷನ್ ಆಗ್ತದೆ ಆಟ. ಟೆಕ್ನಿಕಲ್ ರೇಪ್ ಅಂತ ಏನಂದ್ರೆ ಸರ್ ಇವನ್ ಹಸ್ಬೆಂಡ್ ವೈಫ್ ಆಲ್ಸೋ ಒಂದು ಸ್ಟೇಜ್ ಅಲ್ಲಿ ಇಲ್ಲಿ ಆಗಲ್ಲ ಸರ್, ಬೆಂಗಳೂರಲ್ಲಿ ಆಗ್ತದೆ. ಒಂದು ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಗರ್ಭದ ಮೇಲೆ ಅವ್ರು ರೇಪ್ ಕೇಸ್ ಕೊಡ್ತಾರೆ. ಇದರಲ್ಲಿ ಈಗ ಟೆಕ್ನಿಕಲ್ ರೇಪ್ ಫಾರ್ ಎಕ್ಸಾಂಪಲ್ ಮದುವೆ ಮೇಲೆ ಹ್ಯಾಂಗ್ ರೇಪ್ ಕೇಸ್ ಕೊಡ್ತಾರೆ ಎಲ್ಲರಿಗೂ ಅವೇರ್ನೆಸ್ ಮಾಡ್ತೀವಿ. ಕಾನೂನು ಇದೆ ಹುಡುಗ ಹುಡುಗಿ ಲವಲ್ ಇದ್ದು ಅಥವಾ ಹುಡುಗ ಹುಡುಗಿಗೆ ಮದುವೆ ಮಾಡ್ಕೊಂಡೆ ಅಂತ ಪ್ರಾಮಿಸ್ ಮಾಡ್ತಾರೆ. ಎರಡು ವಿಚಾರದಲ್ಲಿ ಒಂದು ಸ್ಟೇಜ್ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದ್ರೆ ಅವ್ರಿಗೆ ಅಡ್ವೈಸ್ ಲಾಯರ್ಸ್ ಇರ್ಲಿ ಅಡ್ವೈಸ್ ಮಾಡ್ತಾರೆ. ರೇಪ್ ಕೇಸ್ ಈ ರಿಜಿಸ್ಟರ್ ರೇಪ್ ಕೇಸ್ ಏನ್ ಕೊಡ್ತಾರೆ ರಿಜಿಸ್ಟರ್ ಮಾಡ್ತೀವಿ. ನಾವು ಡೆಸಿಷನ್ ತಗೊಳ್ಳಲ್ಲ ಸರ್. ನಾವು ಯಾಕೆ ತಗೊಳ್ಳಲ್ಲ, ಅಲ್ಲಿ ನಾವು ಸಬ್ಜೆಕ್ಟ್ ಬರ್ತಿದೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆನೆ ಮ್ಯಾಜಿಸ್ಟ್ರೇಟ್ ಅವರು ವಿಕ್ಟಿಮ್ ಇಬ್ರು ಮಾತ್ರ ಇರ್ತಾರೆ ಸರ್, ಪೊಲೀಸರು ಹೋಗಲ್ಲ. ಅವರು ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು ನನ್ಗೆ ಈಗ ಆಯ್ತು ಅಂತ ಕೊಟ್ರೆ ಆ ಸ್ಟೇಟ್ಮೆಂಟ್ ಮೇಲೆ ನಾವು ಚಾರ್ಜ್ ಮಾಡ್ತೀವಿ. ಸೊ ಇದರಲ್ಲಿ ನಮ್ದು ಅನಲೈಸ್ ಮಾಡುವಾಗ ಸರ್ ಈಗ ಸಭೆಯಲ್ಲಿ ಹೇಳಿಕ್ಕೆ ಆಗಲ್ಲ ಸರ್. ಟೆಕ್ನಿಕಲ್ ಬೇಡ ಅದು ಬೇಡ, ದಟ್ ಬಿಕಮ್ಸ್ ನಾವೆಲ್ಲ ಸಬ್ಜೆಕ್ಟಿವ್ ಆಗಿ ಮಾತಾಡ್ತೀವಿ ಅಂತ ಜಾಸ್ತಿ ಆಗ್ಬಿಟ್ಟು ಫಾಲ್ಸ್ ಆಗಿ ಬರುತ್ತೆ ಯಾಕಂದ್ರೆ ರೇಟ್ ಕೊಡಬೇಕು. ಅದೊಂದು ಶಬ್ದದ ಸರ್ 3 factor words sir. Only this thing sir, awareness is the only do sir. ಅದರ ಸಲುವಾಗಿ ಇದು ಕಮ್ಮಿ ಮಾಡಬಹುದು ಸರ್. ದಟ್ ಇಸ್ ಆಲ್ ಸರ್. ಸರ್ ಸ್ವಲ್ಪ ಮತ್ತೆ ಅದನ್ನ ಬಹಳ ಕಿಚ್ಚಾಕ್ ಮಾಡೋದ್ರಾಗ ಅರ್ಥ ಇಲ್ಲ ಸರ್. ನೀವು ಅದು ಹೇಳಿರ್ತಕ್ಕಂಥದ್ದು ಆ ವರ್ಡ್ ಅನ್ನ ಅಂತಂದ್ರೆ ನೀವು ತೆಗಿಬೇಕಿಲ್ಲ. ಮತ್ತೆ ನಾವು ಅದನ್ನ ಮತ್ತೆ ಅದೇ ವಿಷಯನ ರದ್ದು ಮಾಡ್ಬೋದು. ಬೇರೆ ಬೇರೆ ವಿಷಯ ಬರ್ತಾರ ಸರ್. ಯಾರ್ ಸರ್ ಮಹಿಳೆ ರೇಪ್ ಆಗಿರೋದು ಬರ್ತಾರೆ ಸರ್, ಹೆಂಗ್ ಮಾತಾಡ್ಲಿ ಹೇಳಿ? ಯಾರ್ ಪೊಲೀಸ್ ಸ್ಟೇಷನ್ ಯಾವ ಮಹಿಳೆ ಅನ್ಕೊಳ್ತಾರೆ ಸುಮ್ನೆ ರೇಪ್ ಆಗಿರೋದು ಬರ್ತೀರಿ? ಓಕೆ ನೀವು ಅನ್ಕೊಳ್ತಂದ್ರೆ ಜಸ್ಟಿಫೈ ದಿಸ್ ಹೇಳಕ್ಕ ನಾನು ಅದೇ ಕೈ ಮಹಿಳೆಯರ ಪರವಾಗಿ ಬಹಳ ಡೀಪ್ ಆಗಿದೆ ನಿಜವಾಗ್ಲೂ. ಇದನ್ನೆಲ್ಲ ಇಷ್ಟು ಸಂಖ್ಯೆಯಲ್ಲಿ ರೇಪ್ ಕೇಸ್ಗಳು ಬಂದದ್ದು ಮತ್ತೆ ಕೆಲವೊಂದು ಅಧಿಕಾರಿಗಳು ಇದರಲ್ಲಿ ಕೂಡ ಕ್ರಮ ತಗೊಳ್ಳೋಕೆ ಮೆಸೇಜ್ ಅಂತಂದ್ರು ರೂಲ್ಸ್ ಅವೆಲ್ಲ ಹೇಳೋದು ನೋಡಿದ್ರೆ ಬಹಳ ಬೇಸ್ ಅನಿಸ್ತದ ನಮಗೂ ಕೂಡ. ಯಾವ್ದು ಫಾಲ್ಸ್ ಅಂತ ಶಬ್ದ ಬಳಸಬಾರ್ದು ಅಧಿಕಾರಿಗಳು. ಯಾಕಂದ್ರೆ ಕೇಳಿದ್ರೆ ಈಗ ನೋಡ್ರಿ ಒಬ್ಬ ಮಹಿಳೆ 4 ಗೋಡೆ ಮತ್ತೆ ಕೂತ್ಕೊಂಡು ಫೋನ್ ಮಾಡಿದ್ರು ಕೂಡ ತಾವು ಕ್ರಮ ತಗೋಬೇಕು ಅಂತ ನೋಡಿದ್ರೆ. ಅವರೇ ಬಂದು ನೇರವಾಗಿ ನಮ್ಗೆ ರೇಪ್ ಆಯ್ತು ಅದಾಯ್ತು ಅಂತ ಹೇಳೋದಕ್ಕಿಂತ ಈ ವ್ಯವಸ್ಥೆನ ಮುಂದುವರಿಸ್ಕೊಂಡು ಹೋದ್ರೆ ಯಾವ ಮಹಿಳೆ ಬಂದು ಹೇಳೋದಿಲ್ಲ. ಯಾವ ಮಹಿಳೆ ಕೂಡ ನಿಜವಲ್ಲ ಅಂದಾದ್ರೂ ಕೂಡ ಇವೆಲ್ಲ ಎಲ್ಲಪ್ಪ ನಾನು ಇದನ್ನ ಎಷ್ಟು ಸಲ ಅಂತ ಹೇಳೋದು. ಈಗ ನೋಡ್ರಿ ಈ ವಿಷಯನ 10-15 ನಿಮಿಷ ಆಯ್ತು ಇದನ್ನೆಲ್ಲ ನಾವು ಪ್ರಸ್ತಾಪ ಆಗ್ತದ. ಬಹಳ ನೋವಿನ ವಿಷಯ. ಯಾಕಂದ್ರೆ ನೋಡ್ರಿ ಎಲ್ಲ ಪೇಪರ್ನಲ್ಲಿ ಕೂಡ ಜಾಗೃತಿಗಳೆಲ್ಲ ಮೂಡಿಸಿದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಂಗೆ ಈ ಪ್ರಕರಣಗಳು ಹಂಗೆ ನಡೀತಾ ಇದ್ರೆ ಇವತ್ತು ಏನ್ ಮಾಡ್ತದ? ಯಾರ ಜವಾಬ್ದಾರಿ ಇರುತ್ತ? ಇದನ್ನೆಲ್ಲ ತಗೋಬೇಕನ್ನಂಥದ್ದು. ಆದ್ರೆ ಬಹಳ ನಮ್ಮ ಗೋಲ್ರೆಡ್ ಸರ್ ಅವರು
ಅವರು ಒಂದ್ ಹೆಣ್ಮಕ್ಳು ತಂದೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ಈ ಒಂದು ಇಲಾಖೆ ಜವಾಬ್ದಾರಿ ಅವ್ರು ಹೊತ್ತದ್ದು ನಿಜವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಇಲಾಖೆ ನಮ್ಮ ಮಹಿಳಾ ಪುಣ್ಯ ಅಂತ ನಾವ್ ಹೇಳ್ತೀವಿ. ಹಂಗಾಗಿ ಅವ್ರು ಏನ್ ಕೇಳ್ತಾರ, ಅವ್ರು ಏನ್ ಆದೇಶ ಮಾಡ್ತಾರ ಅದ್ರ ಪ್ರಕಾರ ಎಲ್ಲಾ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ದಯಮಾಡಿ ಮಹಿಳೆಯರಿಗೆ ಸಂಬಂಧಪಟ್ಟಂತವು ಯಾವ ನಿಯಮ ಸೆಣಸ್ತಾನೆ ಅವ್ರು ಏನ್ ಹೇಳ್ತಾರ ಅದನ್ನ ಕ್ರಮ ತಗೊಂಡು ಮತ್ತೆ ನೀವು ಇನ್ವೆಸ್ಟಿಗೇಷನ್ ಮಾಡ್ರಿ. ಮಾಡಿದಾಗ ಗೊತ್ತಾಗ್ತದೆ ಏನೂ ಇಲ್ಲ, ಯಾರು ಸುಳ್ಳು ಈ ವಿಷಯದಲ್ಲಿ ಯಾರು ಸುಳ್ಳು ಹೇಳೋದಿಲ್ಲ ಅಂತ ನಾನು ಇದು ಮಾಡ್ತೀನಿ. ಕ್ರಮ ತಗೋಬೇಕು ಈ ವಿಷಯದಲ್ಲಿ. ನಾನು ಪ್ರೆಸಿಡೆಂಟ್ ಚೇರ್ಮನ್ ಹೇಳ್ಬೋದು, ಅದನ್ನ ವಿಡ್ರಾ ಮಾಡಿಬಿಡಿ. ವಿಡ್ರಾ ಮಾಡಿ ಮುಂದುವರೆದು ಸದಸ್ಯರು ಕೇಳಿದ್ದು ಬಹಳ ಗೌರವಯುತವಾಗಿದೆ ಮತ್ತು ಅದು ಯಾರು ಇದ್ದಿ ತಗೋಬೇಡಿ. ನಾನು SP ಅವರಾತು ಬೇರೆ ಸಬಾರ್ಡಿನೇಟ್ ಆಫೀಸರ್ಸ್ ಆಗ್ಬೋದು, ಯಾಕಂದ್ರೆ ನೀವು ಗೌರವನ ಕಡಿಮೆ ಮಾಡುವುದು ನಮ್ಮ ಅವರೇ ಅಲ್ಲ. ನಮ್ಮ ಕರ್ನಾಟಕದ ಪೊಲೀಸರ ಬಗ್ಗೆ ನಮ್ಮದೇ ಆದಂತ ಗೌರವ ಇದೆ. ನಾನು ಎಲ್ಲೇ ಸಮಿತಿ ಪ್ರೆಸಿಡೆಂಟ್ ಗೌರವದ ಸದಸ್ಯರಿಗೆ ಇರುವಂತ ಪ್ರಶ್ನೆಗಳು ತಪ್ಪಿಲ್ಲ. ಆ ಪ್ರಶ್ನೆಗಳಿಗೆ ಸಮರ್ಥವನ್ನ ಮಾಡ್ಕೊಳ್ಳೋಕೆ ಇದೊಂದು ಚೌಕಟ್ಟಾಗುತ್ತೆ. ಅದಕ್ಕೆ ನಾನು ಅದನ್ನ ಕರ್ತಿಂದ ತೆಗೆಯುವಂತ ವಿಚಾರ ಮಾಡಿ ಮುಂದುವರಿಸಿ ಈಗ ಬೇರೆ ವಿಚಾರ ಚರ್ಚೆ ಮಾಡ್ತೀನಿ.